30 ಇದೆ, 40 ಇದೆ, 50 ಇದೆ, ಈ ರೀತಿ ಎಲ್ಲ ಇದೆ, ಲಕ್ಷ ಇದೆ, ಪರ್ ಏಕರ್ ಇದೆ. ಆದರೆ ನಾನು ಬಾಲಕೃಷ್ಣರವರು, ಸುರೇಶ್ ಅವರು, ನಮ್ಮ ರವಿಯವರು, ನಮ್ಮ ಇಕ್ಬಾಲ್ ಹುಸೇನ್ ಅವರು, ನಟರಾಜ್ ಅವರು, ನಾವೆಲ್ಲ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಈ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ತೀರ್ಮಾನಗಳನ್ನ ಇವತ್ತು ನಾವು ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲೂ ಕೂಡ ಈಗಾಗಲೇ ನಾವು ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಎಲ್ಲ ಮಾಡಿದ್ದೇವೆ. ಪಾಪ ರೈತರೆಲ್ಲ ಬಹಳ ಅನುಭವಿಸ್ತಾ ಇದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಲ್ಲಿ 60-40 ಸ್ಕೀಮನ್ನು ನಾವು ಅಲ್ಲಿ ಕೊಟ್ಟಿದ್ದೇವೆ. ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನು ಉಳಿತದೆ, ಅದಕ್ಕೆ 60-40 ಸ್ಕೀಮ್. ಇಲ್ಲಿ ನಾವು ಸರ್ಕಾರ ಮಾಡಬೇಕಾದ್ರೆ ಹಳ್ಳಿಲಿ ನೀವು ಲೋಕಲ್ ಕಾಂಟ್ರಾಕ್ಟರ್ಸ್ ಮಾಡಬೇಕಾದ್ರೆ ಬೇರೆ ವಿಚಾರ. ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟ್ಗೆ ಅವಕಾಶ ಕೊಡಬೇಕು, ಬೆಂಗಳೂರು ಉತ್ತಮವಾದಂಥ ನೀರು ಒದಗಿಸ್ಕೊಡ್ಬೇಕು, ಪವರ್ ಸ್ಟೇಷನ್ಗಳು ಮಾಡಬೇಕು, ಪಾರ್ಕ್ ಇಡಬೇಕು, ದೊಡ್ಡ ದೊಡ್ಡ ರೋಡ್ ಇರಬೇಕು. ನಮ್ಮದೇ ಆದಂಥ ಬೇಕಾದಷ್ಟು ಗೈಡ್ಲೈನ್ಸ್ ಇರ್ತದೆ. ಯಾವುದೇ ಆಗಲಿ ಸರ್ಕಾರ ಮಾಡೋಂಥ ಒಂದು ಟೌನ್ಶಿಪ್ಪಲ್ಲಿ ಬೇಕಾದಷ್ಟು ಇರ್ತದೆ. ಇದ್ರ ಜೊತೆಯಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಆ ಜಮೀನು ಕಳ್ಕೊಂಡವ್ರಿಗೆ, ದುಡ್ಡು ತೆಗೆದುಕೊಂಡವ್ರು, ಆಸೆ ಇಡೋರಿಗೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ನು, ಮುಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು RR ಪಾಲಿಸಿ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ. ಇದಲ್ಲದೆ ಜಮೀನನ್ನು ಕಳ್ಕೊಂಡಂಥವ್ರಿಗೆ ಇನ್ನೊಂದು 3 ವರ್ಷ ಏನು ಆ ಟೈಮ್ ಇರ್ತದೆ ಡೆವಲಪ್ಮೆಂಟ್ ಆಗೋಷ್ಟೊತ್ತಿಗೆ, ಅವ್ರಿಗೆಲ್ಲರೂ ಕೂಡ ಖುಷ್ಕಿ ಇರೋರಿಗೆ ವರ್ಷಕ್ಕೆ ಅವ್ರಿಗೆ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಖುಷ್ಕಿ ಇರೋರಿಗೆ 30,000 ರೂಪಾಯಿ, ತರಿ ಇರೋರಿಗೆ 40,000 ರೂಪಾಯಿ, ಎಕರೆಗೆ, ಬಾಗಾಯತಿಗೆ 50,000 ರೂಪಾಯಿ ಅವ್ರಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತೇಳಿ ಅವ್ರಿಗೇನು ಕಾಂಪನ್ಸೇಷನ್ ಇದೆ, ಆ ಕಾಂಪನ್ಸೇಷನ್ ಅಲ್ಲದೆ ವರ್ಷಕ್ಕೆ 30,000 ರೂಪಾಯಿ ಖುಷ್ಕಿಗೆ, ತರಿಗೆ 40,000, ಬಾಗಾಯತಿಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ಇವತ್ತು ಮಾಡಿದ್ದೇವೆ. ಯಾರು ಸೈಟ್ ಇಲ್ಲ, ಜಮೀನು ಇಲ್ಲ, ಯಾರು ಜಮೀನು ಇಲ್ಲ, ಅದು ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಒಂದೊಂದು ಸೈಟು ಕೊಡಬೇಕು ಅಂತೇಳಿ ವರ್ಷಕ್ಕೆ 25,000 ರೂಪಾಯಿ ಹಣನೂ ಕೊಡೋದು, ಅವ್ರಿಗೆ ಒಂದು ಸೈಟನ್ನು ಕೊಡೋದು ಕೂಡ ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಕೆಲವರು ಅರ್ಜಿ ಹಾಕೊಂಡಿದ್ದಾರೆ ಇದಕ್ಕೆ 50-53, ಅವ್ರಿಗೆ ದಾಖಲೆಗಳಿಲ್ಲ, ಅವ್ರಿಗೆ ಮಂಜೂರು ಮಾಡೋದಿಲ್ಲ, 18 ಕಿಲೋಮೀಟರ್ ಒಳಗಡೆ ಬರೋದ್ರಿಂದ ಅವರು ಕೂಡ ಒಂದು ಸೈಟನ್ನು ಕೊಡಬೇಕು, ಪರ್ ಏಕರ್ ಒಂದು ಸೈಟನ್ನು ಕೊಡಬೇಕು ಅಂತೇಳಿ ಯಾರು ಅರ್ಜಿ ಹಾಕೊಂಡಿದ್ದಾರೆ ಅದನ್ನು ನಾವು ಮಾಡಿದ್ದೇವೆ. ಸೊ ಯಾವ ಹಳ್ಳಿನೂ ಕೂಡ ಶಿಫ್ಟ್ ಮಾಡಿದ್ದಿಲ್ಲ. ಇದು ಸ್ಮಾರ್ಟ್ ಸಿಟಿ ಥರ ಹೊಸದಾಗಿ ಡೆವಲಪ್ಮೆಂಟ್ ಆಗ್ತದೆ. 50 ಮೀಟರ್ ರಿಂಗ್ ರೋಡು, UGD, ಸಿವಿಕ್ ಅಡ್ವರ್ಟೈಸು, ಹಾಸ್ಪಿಟ್ಲು ಇವೆಲ್ಲ ಕೂಡ ಅಭಿವೃದ್ಧಿ ಮಾಡೋಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗಲ್ಲದೆ ಜೊತೆಗೆ ನಿವೇಶನ ಇಲ್ಲದೆ ಹೋದವ್ರಿಗೆ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಗೈಡೆನ್ಸ್ ವ್ಯಾಲ್ಯೂ 15 ಲಕ್ಷನೂ ಇದೆ, ಕೆಲವು ಹೈಯೆಸ್ಟ್ 85 ಲಕ್ಷನೂ ಕೂಡ ಇದೆ. ಸೊ ಅದಕ್ಕೆ ಇಡೀ ಬೆಂಗಳೂರಿನಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದು 60-40 ಅನೌನ್ಸ್ ಮಾಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಂದರೆ ಯಾರು ಜಮೀನನ್ನು ಕಳ್ಕೊಳ್ತಾರೆ ಅವ್ರಿಗೆ, ಯಾರಿಗೆ ಹಣ ಬೇಡ ಅನ್ನೋರಿಗೆ 60-40 ಕೊಡಬೇಕು ಅಂತೇಳಿ ಡೆವಲಪ್ ಏರಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಬಂದೆ. ಆದರೆ ನಮ್ಮ ಸುರೇಶ್ ಅವರು, ಬಾಲಕೃಷ್ಣರವರು, ಇವರೆಲ್ಲ ನಮ್ಮ ಲೀಡರ್ಗಳೆಲ್ಲ ನನ್ನ ಮೇಲೆ, ನಮ್ಮ ಅಧಿಕಾರಿ ಮೇಲೆ ಭಾಳ ದೊಡ್ಡ ಪ್ರಯೋಗ ಮಾಡಿ ಆ ರೀತಿ ಮಾಡಿಬಿಡಿ, ದೊಡ್ಡ ಹೃದಯ ಶ್ರೀಮಂತಿಕೆ ತೋರಿಸ್ಬೇಕು ಅಂತೇಳಿ ಕೊನೆಗೆ ಡೆವಲಪ್ಡ್ ಸೈಟ್ ಎಷ್ಟು ಡೆವಲಪ್ಮೆಂಟ್ಸ್ ಆಗ್ತದೆ ಅದರಲ್ಲಿ ಭಾಗ ಮಾಡಿ. ಸೊ ಯಾರು ಜಮೀನನ್ನು ಕಳ್ಕೊಳ್ತಾರೆ, ನಾನು ಈಗ ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ, ಯಾರು ಜಮೀನ್ ಶೇರಿಂಗ್ ಬರೋರಿಗೆ, ಹಣ ತೆಗೆದುಕೊಳ್ಳದೆ ಇರೋರಿಗೆ, ಅಂಥವ್ರಿಗೆ ಡೆವಲಪ್ಡ್ ಸೈಟಲ್ಲಿ 50-50 ಕೊಡೋದು ಅಂತ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಕಮರ್ಷಿಯಲ್ ಅವ್ರಿಗೆ ಬೇಕು ಅಂದರೆ, ಮೇನ್ ರೋಡಲ್ಲಿ ಬೇಕು ಅಂದರೆ, ಕಮರ್ಷಿಯಲ್ ಕಟ್ಕೊಳ್ಬೇಕು ಅಂದರೆ 45% ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನ ಈ ರಾಜ್ಯದ ಯಾವ ಡೆವಲಪ್ಮೆಂಟ್ ಅಥಾರಿಟಿಲೂ ಕೂಡ ತೀರ್ಮಾನ ಆಗಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾರಿಗೆ ಹಣ ಬೇಕು ಅದಕ್ಕೆ ನಮ್ಮ ಡೆಪ್ಟಿ ಕಮಿಷನರ್ ಹತ್ರ ಕೂಡ ನಾನು ಮಾತಾಡಿದ್ದೇನೆ. ಅವರು ಕನಿಷ್ಠ ಕೆಲವರಿಗೆ 1.5 ಕೋಟಿ ರೂಪಾಯಿಯಿಂದ ಒಂದು ಪ್ರಾರಂಭ ಆಗ್ತದೆ. ಆ ಡಿಸ್ಟೆನ್ಸ್ ಮೇಲೆ, ರೋಡ್ ಮೇಲೆ ಲೆಕ್ಕಾಚಾರಿ 1.5 ಕೋಟಿಯಿಂದ ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ಲೆಕ್ಕಾಚಾರ ಆಗ್ತದೆ. ಅದಕ್ಕೆ ಅವ್ರದೇ ಆದಂಥ ಒಂದು ಪಾಲಿಸಿ ಇದೆ. ನಾನು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಳೋಕ್ಕಾಗೋದಿಲ್ಲ. ಆದರೆ ಈ 2015 ಆ್ಯಕ್ಟ್ರಲ್ಲಿ 13 ಆ್ಯಕ್ಟ್ ಪ್ರಕಾರ 1.5 ಕೋಟಿಯಿಂದ 2.5 ಕೋಟಿ ರೂಪಾಯಿವರೆಗೂ ಕೂಡ ನೀವು ಕೊಡಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಆ ರೀತಿ ಅದು ಡಿಸ್ಟೆನ್ಸ್ ಮೇಲೆ, ಮೇನ್ ರೋಡಲ್ಲಿದ್ದರೆ ಒಂದು ಬೆಲೆ, ಕಡಿಮೆ ಇದ್ದರೆ ಇದಿರ್ತದೆ. ಇದಲ್ಲದೆ ಮರ ಮಾಲ್ಕಿ ಅದು ಕೂಡ ಲೆಕ್ಕಾಚಾರ ಆಗ್ತದೆ.
12% ಇಂಟ್ರೆಸ್ಟ್ ಕೂಡ ಅದನ್ನು ಲೆಕ್ಕ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಈ ಐತಿಹಾಸಿಕ ತೀರ್ಮಾನವನ್ನು ನಾನು ಹೇಳ್ತೀನಿ, ನಾನು ಎಷ್ಟು ದಿನ ಇರ್ತೀನೋ ಇಲ್ಲೋ, ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ, ಈ ತೀರ್ಮಾನ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ. ಇವತ್ತು ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಮುಂದಿನ ದಿನದಲ್ಲಿ ನಮ್ಮನ್ನೆಲ್ಲ ನಾವು ಯಾರು ಈ ವೇದಿಕೆಯಲ್ಲಿ ನಾವು ಕೂತಿದ್ದೀವಿ ಅವನ್ನೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜನ, ಬೆಂಗಳೂರು ಜನ ಕೂಡ ಇವತ್ತು ಹೆಂಗೆ ಇಡೀ ಭಾರತದಲ್ಲಿ ಬೆಂಗಳೂರಲ್ಲಿ ನಡೀತಾ ಇರೋಂಥ ಅನೇಕ ತೀರ್ಮಾನಗಳನ್ನು ಇವತ್ತು ಗಮನಿಸ್ತಾ ಇದ್ದಾರೆ. ಹಾಗೆ ಇದು ಕೂಡ ಬಹಳ ಐತಿಹಾಸಿಕವಾದಂಥ ತೀರ್ಮಾನ. ನಾನೀಗಾಗಲೇ ಹೇಳ್ದಂಗೆ STRR ಇಂದ ನೈಸ್ ರಸ್ತೆಯಿಂದ ಬೆಂಗಳೂರು ಮೈಸೂರು ಹೈವೇಯಿಂದ ದಿನಗಳಿಂದ ಈಗ ಹೊಸ ರೋಡ್ಗಳನ್ನು ಕೂಡ ಕನೆಕ್ಟ್ ಮಾಡ್ತೀವಿ. ಅದು ಕೂಡ ಅಕ್ವಿಷನ್ ನಾನು ಮಾಡಲೇಬೇಕಾಗಿದೆ. 300 ಮೀಟರ್ 100 ಮೀಟ್ರು 100 ಮೀಟ್ರು ಬಿಸ್ನೆಸ್ ಕಾರ್ಡ್ 300 ಮೀಟರ್ ಬಿಸ್ನೆಸ್ ಕಾರಿಡಾರ್ 300 ಮೀಟರ್ ಕೂಡ ರಸ್ತೆಗಳಿಗೆ ಕನೆಕ್ಟ್ ಮಾಡಲಿಕ್ಕೆ ನಾವು ವಿಧಿಯಲ್ಲದೆ ನಾವು ಅಕ್ವಿಷನ್ ಮಾಡಬೇಕಾಗ್ತದೆ. ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸನ್ನು ಯಾರು ಜಮೀನು ಕಳ್ಕೊಳ್ತಾರೆ ರಸ್ತೆಗೆ ಅವ್ರಿಗೂ ಕೂಡ ಇದೇ ವ್ಯವಸ್ಥೆಯನ್ನು ಶೇರಿಂಗ್ ಬೇಸಿಸ್ ಅಲ್ಲಿ ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ಳಿ, ಶೇರಿಂಗ್ ಬೇಕಾದ್ರೆ ಜಮೀನು ತಗೊಳ್ಕೊಳ್ಳಿ.